ಓಹೋ ಫ್ರೆಂಡ್ಸ್, ನಿಮ್ಗೆ ಗೊತ್ತಿರುವ ಹಾಗೆ ರೀಸೆಂಟ್ಲಿ ಪೋಕೋ X7 ಸೀರೀಸ್ ನ ಭಾರತದಲ್ಲಿ ಲಾಂಚ್ ಮಾಡಿದ್ರು. ಸೊ ಇಲ್ಲಿ ಒಂದು ಪೋಕೋ X7 ಮತ್ತು ಪೋಕೋ X7 Pro ಅಂತ ಎರಡು ಲಾಂಚ್ ಆಗಿತ್ತು. ಇದರಿಂದ ತುಂಬಾ ಜನ ನನಗೆ ಪೋಕೋ X7 Pro ನ ರಿವ್ಯೂ ಮಾಡಿ ಅಂತ ಹೇಳ್ತೀರಿ. ಅದಕ್ಕಾಗಿ ಆಫೀಸ್ಲಿ ನಾನು ಈ ಫೋನ್ ಪೋಕೋ X7 Pro ನ ಫ್ಲಿಪ್ಕಾರ್ಟ್ ಇಂದ 28,000 ರೂಪಾಯಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ನೀವೇನಾದ್ರೂ ನಿಮ್ಮ ಹತ್ರ ಕಾರ್ಡ್ ಇದೆ, ಆಫರ್ ಡೀಲ್ಸ್ ಗಳನ್ನ ಹುಡ್ಕೊಳ್ಳೋದಿದ್ರೆ ನಿಮ್ಗೆ ಇದು ಆಫೀಸ್ ಆಗಿ 26 ರಿಂದ 27,000 ರೂಪಾಯಿ ನೋಡಿ ಸಿಗುತ್ತೆ. ಸೊ ಡೆಫಿನೆಟ್ಲಿ 27,000 ರೂಪಾಯಿಗೆ ಇದು ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಗೇಮರ್ಸ್ ಇದನ್ನ ನೋಡ್ಕೋಬಹುದಾ? ಪೋಕೋ ಎಲ್ಲ ಹೊಸದಾಗಿ ಚೇಂಜಸ್ ಮಾಡಿದೆ ಮತ್ತು ಇದಂತ ಪ್ರೋಸ್ ಕಾನ್ಸ್ ಎಲ್ಲ ಇನ್ ಡೀಟೇಲ್ ಆಗಿ ನಿಮಗೆ ಇವತ್ತಿನ ನೋಡಿ ತಿಳಿಸ್ಕೊಡ್ತಾ ಇದ್ದೀನಿ. ಹೆಚ್ಚು ಹೊಸದಾಗಿ ಬಂದು ನೋಡಿ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್, ಲೈಕ್, ಬೆಲ್ ಬಟನ್ ಎಲ್ಲ ಒತ್ತಿ. ಈ ರೀತಿಯಾಗಿ ಅದ್ಭುತ ಇನ್ ಡೆಪ್ತ್ ವಿಡಿಯೋಸ್ಗಳು ನೋಡಕ್ ಸಿಗುತ್ತೆ. ಸೊ ಅದಾಗಿ ಅನ್ಬಾಕ್ಸಿಂಗ್ ಎಕ್ಸ್ಪೀರಿಯನ್ಸ್ ಏನಿಲ್ಲ ಗುರು, ನನ್ನ ರಿವ್ಯೂಸ್ ಅಲ್ಲಿ ಅನ್ಬಾಕ್ಸ್ ನ ಆದಷ್ಟು ಕಮ್ಮಿ ಮಾಡ್ತಾ ಇದೀನಿ. ಎಸ್, ನೋಡೋಕೆ ರೀತಿ ಬ್ಲಾಕ್ ಯೆಲ್ಲೋ ಕಲರ್ ನ ಬಾಕ್ಸ್ ಕೊಟ್ಟಿದ್ದಾರೆ ಪೋಕೋ X7 Pro ಅಂತ ಇದೆ. ಸೊ ಬಾಕ್ಸ್ ಒಳಗೆ ಆಲ್ಮೋಸ್ಟ್ ಎಲ್ಲ ಅಕ್ಸೆಸರೀಸ್ ಸಿಗುತ್ತೆ. ಅದು ನಿಮಗೆ ಸಿಮ್ ಎಜೆಕ್ಟರ್ ಆಗಿರಲಿ, ಯೂಸರ್ ಗೈಡ್ ಆಗಿರಲಿ, ಕೇಸ್ ಆಗಿರಲಿ, ಮೇನ್ ಫೋನು, ಕೇಬಲ್ ಕೊಡ್ತಾ ಇದ್ದಾರೆ. ಇದ್ರ ಜೊತೆಗೆ ನಿಮಗೆ 90 ವ್ಯಾಟ್ನ ಪವರ್ ಅಡಾಪ್ಟರ್ ಕೂಡ ಕೊಡ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಅಕ್ಸೆಸರೀಸ್ ಸಿಗುತ್ತೆ. ಮತ್ತೆ ಫೋನ್ಗೆ ವಿತ್ ಪ್ರೊಟೆಕ್ಷನ್ ಅದು ಪ್ಲಾಸ್ಟಿಕ್ ಸ್ಕ್ರೀನ್ ಗಾರ್ಡ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈಗ ಅಲ್ಲಿ ಇದನ್ನೆಲ್ಲ ಫ್ಲಿಪ್ಕಾರ್ಟ್ ಅವರು ಓಪನ್ ಬಾಕ್ಸ್ ಅಂತ ಅನ್ಬಾಕ್ಸ್ ಮಾಡಿಕೊಡಿದ್ದಾರೆ. ಸೊ ಅದನ್ನ ರಿಯಲ್ ಆಗಿ ತೋರಿಸೋ ಎಕ್ಸ್ಪೀರಿಯನ್ಸ್ ಮಜಾನೇ ಹೋಗಿದೆ. ಸೊ ಅದಕ್ಕೆ ಈ ಫೋನ್ ನಾನು ಫಸ್ಟ್ ಬೂಟ್ ಎಲ್ಲ ಮಾಡ್ಬಿಟ್ಟು ಒಂದು 7-8 ದಿನ ಈ ಫೋನ್ ಯೂಸ್ ಮಾಡ್ತೀನಿ, ಗೇಮ್ ಟೆಸ್ಟ್ ಮಾಡ್ತೀನಿ, ಕ್ಯಾಮ್ರಾ ಟೆಸ್ಟ್ ಮಾಡ್ತೀನಿ, ಬ್ಯಾಟ್ರಿ ಪ್ರತಿಯೊಂದನ್ನ ಇನ್ ಡೀಟೇಲ್ ಆಗಿ ಟೆಸ್ಟ್ ಮಾಡ್ಬಿಟ್ಟು ಈ ಪೋಕೋ X7 Pro ನ ನೀವು ಕೊಂಡ್ಕೋಬೋದಲ್ವಾ ಅಂತ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲ ಇನ್ ಡೀಟೇಲ್ ಆಗಿ ಅರ್ಥ ಆಗತ್ತಾ. ಸದ್ಯಕ್ಕೆ ಒಂದು 7-8 ದಿವಸ ಆದ್ಮೇಲೆ ಸಿಗ್ತೀನಿ ನಿಮ್ಗೆ. ಹೌದು ಫ್ರೆಂಡ್ಸ್, ಇವತ್ತಿಗೆ ನಾನು ಈ ಸ್ಮಾರ್ಟ್ ಫೋನ್ 8ನೇ ದಿವಸ ಟೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಟ್ರಸ್ಟ್ ಮೀ, ನಾನು ಫಸ್ಟ್ ಡೇ ಈ ಸ್ಮಾರ್ಟ್ ಫೋನ್ ಕೈಯಲ್ಲಿ ಹಿಡ್ಕೊಂಡು ನೋಡಿ ಆವಾಗ ಏನು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕಂಡೆ, ಕೈಯಲ್ಲಿ ಇನ್ ಹ್ಯಾಂಡ್ ಫೀಲ್ ಕಂಡೆ. ಸೇಮ್ ಸ್ಟಿಲ್ ಇವತ್ತಿಗೆ ಕೂಡ ಅದೇ ಎಕ್ಸ್ಪೀರಿಯನ್ಸ್ನ ಕಾಣ್ತಾ ಇದ್ದೀನಿ. ಸೊ ಫಸ್ಟ್ ಲುಕ್ ಅಲ್ಲಿ ಈ ಸ್ಮಾರ್ಟ್ ಫೋನ್ ಈ ಯೆಲ್ಲೋ ಮತ್ತು ಬ್ಲ್ಯಾಕ್ ಕಲರ್ ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ವೆಗನ್ ಡಿಸೈನ್ ಕೊಡ್ತಾ ಇದ್ದಾರೆ, ಟೆಕ್ಸ್ಚರ್ ಡಿಸೈನ್ ಇದೆ. ಬಟ್ ಇಲ್ಲಿ ಒಂದು ನನಗೆ ಲೈಕ್ ಇರಿಟೇಟ್ ಆದಂಗೆ ಆಯ್ತು ಸ್ಟಾರ್ಟಿಂಗ್ ಡೇಜಲ್ಲಿ. ಬಟ್ ಇವಾಗ ನಾನು ಸ್ಯಾಟಿಸ್ಫಿಕೇಶನ್ ಇದ್ದೀನಿ. ಸೊ ಇಲ್ಲಿ ಡಸ್ಟ್ ಮತ್ತು ಧೂಳು ಜಾಸ್ತಿ ಕೂತ್ಕೊಳ್ಳುತ್ತೆ. ಸೊ ಇದನ್ನ ನೀವು ಕ್ಲಿಯರ್ ಮಾಡಬೇಕಾದ್ರೆ ಟೆನ್ಷನ್ ತಗೋಬೇಕಾಗಿಲ್ಲ. ಇಲ್ಲಿ IP68 ಮತ್ತು 69 ರೇಟಿಂಗ್ಸ್ ಕೂಡ ಇದೆ. ಸೊ ಇಲ್ಲಿ ಜೆಟ್ ಸ್ಪ್ರೇ ನೀವು ಹೆವಿ ಪ್ರೆಷರ್ ಕೂಡ ಹಾಕಿ ನೀರು ಹಾಕ್ಬೋದು, ಅಥವಾ ನಾರ್ಮಲ್ ನೀರಿಂದ ಎತ್ತಿ ಕ್ಲೀನ್ ಕೂಡ ಮಾಡ್ಬೋದು, ಯಾವುದೇ ಇಶ್ಯೂ ಇಲ್ಲ. ಬಟ್ ಡಸ್ಟ್ ಮಾತ್ರ ತುಂಬಾ ಬೀಳುತ್ತೆ. ಅದಕ್ಕೂ ನನಗೊಂದು ಬೆಟರ್ ಎಕ್ಸ್ಪೀರಿಯನ್ಸ್ ಈ ತರ್ತಿ ಪೋಕೋನವ್ರು ಕೊಟ್ಟರು. ಸೊ ಇಂಥ ಕೇಸ್ ಇವ್ರನ್ನ ನೋಡಿ ಕಲೀರಿ ಗುರು. ಕೇಸ್ ಯಾವ ರೇಂಜಿಗೆ ಮಾಡಿದ್ರು ನೋಡಿ. ಫೋನ್ಗೆ ತುಂಬ ಟೈಟಾಗಿ ಕೂತ್ಕೊಳ್ಳುತ್ತೆ ಮತ್ತು ತುಂಬ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ನೀವು ಗ್ರಿಪ್ಪಿ ಕೈಯಲ್ಲಿ ಹಿಡ್ಕೋಬೋದು. ಮತ್ತು ಈ ಫೋನ್ನ 4 ಭಾಗಕ್ಕೆ ನೋಡಿ ನೀವು ಪ್ರೊಟೆಕ್ಷನ್ನ ತುಂಬ ಕಂಪ್ಲೀಟ್ ಮತ್ತು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ. ಸೊ ಈ ಕೇಸ್ ನನಗೆ ನಿಜವಾಗ್ಲೂ ತುಂಬ ಕಂಫರ್ಟಬಲ್ ಮತ್ತು ಕ್ವಾಲಿಟಿ ಅಂತ ಅನಿಸ್ತು. ಬಟ್ ಈ ಫೋನ್ ಕೇಸ್ ಹಾಕಿದ್ರೆ ಲುಕ್ಕೇ ಇರಲ್ಲ ಗುರು. ಸೊ ಎಸ್, ನಾನು ವಿತೌಟ್ ಕೇಸೇ ಫೋನ್ ಯೂಸ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ಹಿಂದಿನ ಭಾಗ 2 ಕ್ಯಾಮ್ರಾ ಮಾಡ್ಯೂಲ್ಸ್ಗಳಿದೆ ಮತ್ತು ಸೈಡ್ಗೆ ಏನು ನೋಡ್ತಾ ಇದ್ರೆ ಇಲ್ಲಿ ಮೇಲಿನ ಭಾಗ ಇಲ್ಲಿ ಐರ್ ಬಸ್ ಇದೆ, 2 ಮೈಕ್ ಕೊಡ್ತಿದ್ದಾರೆ ಮತ್ತು ವ್ಯಾಲ್ಯೂಮ್ ರಾಕರ್ ಬಟನ್ಸ್ಗಳು ಸ್ವಲ್ಪ ಸೌಂಡ್ ಜಾಸ್ತಿನೇ ಮಾಡುತ್ತೆ ತಿಳ್ಕೊಬೋದು. ಇದರಲ್ಲಿ ಏನು ಇಶ್ಯೂ ಅಪ್ಪ ಅಂದರೆ, ನೀವ್ಯಾದ್ರು ಫೋನ್ ಬಂದು ಪರ್ಸ್ನಲ್ ಅಂತಂದರೆ ನೀವು ಮಾತಾಡಬೇಕಾದ್ರೆ ವ್ಯಾಲ್ಯೂಮ್ ಕಮ್ಮಿ ಮಾಡಿದ್ರೆ ಅಕ್ಕಪಕ್ಕದವ್ರಿಗೆ ಬೇಗ ಗೊತ್ತಾಗದೆ ವ್ಯಾಲ್ಯೂಮ್ ಡೌನ್ ಮಾಡ್ತಿದ್ದಾನೆ ಅಂತ. ಸೊ ಇಂಥ ಇಶ್ಯೂಗಳಾಗುತ್ತೆ. ಬಾಕಿ ಬಾಟಮಲ್ಲಿ ನಿಮಗೆ ಒಂದು ಹೈಬ್ರಿಡ್ ಸ್ಲಾಟ್ ಅಂದರೆ ನೀವು 2 ಸಿಮ್ ಕಾರ್ಡ್ನ ಹಾಕೋಬೋದು. ಒಂದು ಟೈಪ್ ಸಿ ಪೋರ್ಟ್ ಇದೆ, ಮತ್ತೊಂದು ಸ್ಪೀಕರ್ನ ಕೊಡ್ತಾ ಇದ್ದಾರೆ. ಓವರಾಲ್ ಇನ್ ಹ್ಯಾಂಡ್ ಲುಕ್ ಡಿಸೈನ್ ಎಲ್ಲ ಸಖತ್ತಾಗಿದೆ. ಬಟ್ ಇಲ್ಲಿ ಒಂದು ಕಂಜೂಸಿ ಪೋಕೋ ರೆಸಿಪಿ ಮಾಡಿದ್ರಪ್ಪ ಅಂದರೆ ಇದರಲ್ಲಿ ಫೈಬರ್ ಫ್ರೇಮ್ ಇದೆ ಆಯ್ತಾ, ಪ್ಲಾಸ್ಟಿಕ್ ಫ್ರೇಮ್ ಕೊಡಿದ್ರೆ. ಸೊ ಇಲ್ಲಿ ಮೆಟಲ್ ಕೊಟ್ಟಿದ್ರಪ್ಪ ಅಂತಂದರೆ ಈ ಪ್ರೀಮಿಯಂ ಫ್ಲಾಗ್ಶಿಪ್ ಫೋನ್ಸ್ಗಳು ಎಲ್ಲ ಮೆಟಲ್ ಫ್ರೇಮ್ಸ್ಗಳು ಇರುತ್ತೆ. ಅದು ಇನ್ ಹ್ಯಾಂಡ್ ಕೂಲ್ ಫೀಲ್ ಆಗಿದೆ ಮತ್ತು ಸ್ವಲ್ಪ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಸೊ ಆ ಫೀಲ್ ಒಂದು ಮಾತ್ರ ಇದರಲ್ಲಿ ಕಮ್ಮಿ ಇದೆ. ಬಾಕಿ ಲೈಟ್ ವೇಟ್ ಇದೆ, ಕಾಂಪ್ಯಾಕ್ಟ್ ಇದೆ, ಸಖತ್ ಡಿಸೈನ್ ಮಾಡಿದ್ರೆ. ಸ್ವಲ್ಪ ನಾನು X ಸೀರೀಸಲ್ಲಿ ಡಿಸೈನಲ್ಲಿ ಅಪ್ಗ್ರೇಡ್ ಆಗಿದೆ ಕಾಣ್ತಿದ್ದಪ್ಪ ಅಂದರೆ ಅದು X7 Pro ನಲ್ಲಿ. ಎಸ್, ನಾನು ಈ ಡಿಸೈನೊಂದಿಗೆ ಹ್ಯಾಪಿ ಇದ್ದೀನಿ. ಇನ್ನು ಫ್ರಂಟಲ್ಲಿ ಕೂಡ ಅಷ್ಟೇ 6.6 ಇರುವಂಥ ಫುಲ್ HD ಪ್ಲಸ್ ಅದು ಪಂಚ್ ಹೋಲ್ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಇದೊಂದು POLED ಡಿಸ್ಪ್ಲೇ ಇದೆ. ಅದು 120 Hz ರಿಫ್ರೆಶ್ನ ಒಳಗೊಂಡು ಬರುತ್ತೆ. ಸೊ ಎಸ್, ಈ ಫೋನ್ ಬೆಸಲ್ಸ್ಗಳನ್ನ ನೀವು ನೋಡ್ಕೋಬೋದು, ತುಂಬ ಕಮ್ಮಿ ಮಾಡಿದ್ರೆ. ಮತ್ತು ಚಿನ್ ಕೂಡ ತುಂಬ ಕಮ್ಮಿ ಇದೆ. ಆಲ್ಮೋಸ್ಟ್ ಎಲ್ಲ ಕಡೆ ಸೇಮ್ ಬೆಸಲ್ಸ್ನೇ ಒಳಗೊಂಡಿದೆ. ಸೊ ಇದರಲ್ಲಿ ಬ್ರೈಟ್ನೆಸ್ ಚೆನ್ನಾಗಿದೆ, ಔಟ್ಡೋರ್ ಯೂಸ್ ಮಾಡಿದೆ, ಕಲರ್ಸ್ಗಳು, ಆಕ್ಯುರೇಸಿ ಮತ್ತು ಇನ್ಸ್ಕಿನ್ ಫಿಂಗರ್ ಪ್ರಿಂಟ್ ಕೂಡ ಟೆಸ್ಟ್ ಮಾಡಿದೆ. ತುಂಬ ಕ್ವಿಕ್ ಮತ್ತು ಫಾಸ್ಟಾಗಿ ಅನ್ಲಾಕ್ ಆಗುತ್ತೆ. ಬಟ್ ಇಲ್ಲಿ ಯಾವುದೇ ಅಲ್ಟ್ರಾಸಾನಿಕ್ ಫಿಂಗರ್ ಪ್ರಿಂಟ್ ಅಲ್ಲ, ಈ ಬಜೆಟ್ಗೆ ಕೊಡಬೇಕಾಗಿತ್ತು ಪೋಕೋನವರು. ಇದರಲ್ಲಿ ಯೂಟ್ಯೂಬ್ ಕೂಡ ಟೆಸ್ಟ್ ಮಾಡಿದೆ. ಟ್ರಸ್ಟ್ ಮೀ, 4K ಇರುವಂಥ ಕಂಟೆಂಟ್ ನೀವು HDR ಅಲ್ಲಿ ನೋಡ್ಕೋಬೋದು. ಯಾವುದೇ ಲ್ಯಾಗ್ ಇಲ್ಲದೆ ತುಂಬ ಕ್ರಿಸ್ಟಲ್ ಕ್ಲಿಯರ್ ಆಗಿ ನಿಮಗೆ ಈ ವ್ಯೂ ತೊಗೊಂಡು ಬರುತ್ತೆ. ಡಾಲ್ಬಿ ವಿಷನ್ ಕೂಡ ಸಪೋರ್ಟ್ ಇದೆ ಮತ್ತು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ರಿಂದ ಇದರ ಆಡಿಯೋ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಬಟ್ ನಾನು ಬೇಸ್ ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಇರಬೇಕಾಗಿತ್ತು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋತಾ ಇದ್ದೀನಿ. ಬಟ್ ಸ್ಟಿಲ್ ಈ ಪ್ರೈಸ್ಗಿಂತ ಬೇರೆ ಫೀಚರ್ಸ್ ನೋಡ್ಕೊಂಡಾಗ ಇದು ಓಕೆ ಅಂತ ಅನಿಸ್ತು. ಇನ್ನು ವೈಡ್ 1L1 ಸಪೋರ್ಟ್ ಇದೆ ಮತ್ತು HDR ಕಂಟೆಂಟ್ ಹಾಕೊಂಡು ನೀವು OTT ಪ್ಲಾಟ್ಫಾರ್ಮ್ ನೋಡ್ಕೋಬಹುದು. ಸೊ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹಾಕೋಬಹುದು. ಇನ್ನು ಮತ್ತೊಂದು ಪಾರ್ಟಲ್ಲಿ ಪೋಕೋ ಮಿಸ್ ಮಾಡ್ತಿದೆಯಾ ಅಥವಾ ಇದನ್ನ ಅಬ್ಸರ್ವ್ ಮಾಡಿಲ್ಲ ಗೊತ್ತಿಲ್ಲ. ಬಟ್ ಇದು ಆಲ್ವೇಸ್ ಆನ್ ಡಿಸ್ಪ್ಲೇ ಕೂಡ ಸಪೋರ್ಟ್ ಮಾಡುತ್ತೆ. ಬಟ್ ಜಸ್ಟ್ 10 ಸೆಕೆಂಡ್ಸ್ ಅಷ್ಟೇ ಅಂತ. ಸೊ ಇದಕ್ಕೆ ಆಲ್ವೇಸ್ ಆನ್ ಡಿಸ್ಪ್ಲೇ ಅನ್ನೋದು ಹೇಗಾದ್ರೆ, ಸೊ ಇದು ಕಂಟಿನ್ಯೂಸ್ಲಿ ಇರ್ತೀನಿ ನೀವು ಲಾಕ್ ಮಾಡಿದ ತಕ್ಷಣ
ಈ ಸ್ಕ್ರೀನ್ ಚಿಕ್ಕದಾಗಿ ಕಾಣಿಸುತ್ತೆ. ಇದು ಕಂಟಿನ್ಯೂಸ್ ಇರಬೇಕು, ಬಟ್ ಇದು 10 ಸೆಕೆಂಡ್ಸ್ ಮಾತ್ರ ಬರುತ್ತೆ. ಇದರಲ್ಲಿ ಯಾವುದೇ ಡಿಫಾಲ್ಟ್ ಸೆಟ್ಟಿಂಗ್ಸ್ ಕೂಡ ಇಲ್ಲ. ನಾನು ಹುಡುಕಿದೆ, ಬಟ್ ಇದು ಕೂಡ ಒಂಥರ ಇಶ್ಯೂ ಅಥವಾ ಪ್ರಾಬ್ಲಮ್ ಅಥವಾ ಪೋಕೋ ಇದನ್ನ ನೋಡಿಲ್ಲ ಅಂತ ಹೇಳ್ಬೋದು. ಸೊ ಓವರ್ ಆಲ್ ಈ ಫೋನಿನ ಡಿಸ್ಪ್ಲೇ ಏನಿದೆ ನನಗೆ ಈ ಪ್ರೈಸ್ನಲ್ಲಿ ಹ್ಯಾಪಿ ಮತ್ತೊಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ. ಸೊ ಬೆಜಲ್ಸ್ ಕಮ್ಮಿ ಇದೆ, ಕಲರ್ಸ್ ಜಾಸ್ತಿ ಇದೆ, ಬ್ರೈಟ್ನೆಸ್ ಜಾಸ್ತಿ ಇದೆ, OTT ನಲ್ಲಿ 4K ಕಂಡು ನೋಡ್ಕೋಬಹುದು. ಬಟ್ ಇಲ್ಲಿ ಒಂದು ನನಗೆ ಚಿಕ್ಕ ಮಿಸ್ಸಿಂಗ್ ಮತ್ತು ಸ್ವಲ್ಪ ಇದು ಅಪ್ಗ್ರೇಡ್ ಇರಬೇಕಾಗಿತ್ತು ಅನ್ಸಿರೋ ಫೀಚರ್ ಅಪ್ಪ ಅಂತಂದ್ರೆ ಇದರಲ್ಲಿ ಡಾಲ್ಬಿ ಅಟ್ಮಸ್ ಒಂದಿಗೆ ಸ್ವಲ್ಪ ಬೇಸ್ ಎಲ್ಲ ಕೊಟ್ಟಿದ್ರೆ ನಿಜವಾಗ್ಲೂ ಚೆನ್ನಾಗಿರ್ತಿತ್ತು. ಇದೊಂದೇ ಮಿಸ್ಸಿಂಗ್ ಇದೆ. ಇನ್ನು ಯಾವಾಗ ಇದ್ರು ಅಂತ ಪರ್ಫಾರ್ಮೆನ್ಸ್ ಹೋಗ್ತೀವಿ. ಇದರಲ್ಲಿ ಲೇಟೆಸ್ಟ್ ಡೈಮೆನ್ಸಿಟಿ 8400 ಅಲ್ಟ್ರಾ ಚಿಪ್ಸೆಟ್ ಕೊಟ್ಟಿದ್ದಾರೆ. ಎಸ್, ಇದು ಈ ಪ್ರೈಸ್ ರೇಂಜ್ ಅಲ್ಲಿ ಬೆಂಕಿ ಚಿಪ್ಸೆಟ್ ಅಂತ ಕರಿಬಹುದು. ಇದು 4nm ಬೇಸ್ಡ್ ಆಗಿದ್ದು ನಾನು ಬಂದ ತಕ್ಷಣ ಅಂತೂ ಸ್ಕೋರ್ ಟೆಸ್ಟ್ ಮಾಡಿದೆ. 1.5 ಮಿಲಿಯನ್ ರ್ಯಾಂಕಿಂಗ್ ಮತ್ತು CPU ಥ್ರಾಟಲ್ ಕೂಡ ಕೂಲಿಂಗ್ ಟೆಕ್ನಾಲಜಿ ಎಲ್ಲ ನೆಕ್ಸ್ಟ್ ಲೆವೆಲ್ ಮಾಡಿದ್ರೆ. ಹಾಗಾಗಿ ನಾನು ಗೇಮ್ಸ್ ಆಟ ಆಡಿದೆ, ನಾರ್ಮಲ್ ಟೆಸ್ಟ್ ಮಾಡಿದೆ, ಅದಾಗ ಕೂಡ CPU ಥ್ರಾಟಲ್ ಟೆಸ್ಟ್ ಮಾಡಿದೆ. ಕಂಪ್ಲೀಟ್ಲಿ ಎಲ್ಲ ಗ್ರೀನ್ ಲೈನ್ಸ್ಗಳು ಬಂತು, ಎವನ್ ಎಲ್ಲೋ ಲೈನ್ಸ್ಗಳಲ್ಲಿ ನನಗೆ ಕಾಣಿಸ್ಲೇ ಇಲ್ಲ. ಇನ್ನು ಗೇಮಿಂಗ್ ಮೋಡಲ್ಲಿ ಕೂಡ ನೀವು ಇದನ್ನ HDR ಮತ್ತು ಎಕ್ಸ್ಟ್ರೀಮ್ ಅಲ್ಟ್ರಾ HDR ಕೂಡ ಒಳ್ಳೆ ಗೇಮ್ ಪ್ಲೇ ಎಕ್ಸ್ಪೀರಿಯನ್ಸ್ನ ತಗೋಬಹುದು. ಬಟ್ ಇಲ್ಲಿ 60 FPS ನ ಗೇಮ್ ಪ್ಲೇ ಮಾತ್ರ ನಿಮಗೆ ಸ್ಮೂತ್ ಮತ್ತು ಬೆಟರ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಬಟ್ ಇದಕ್ಕಿಂತ ಬೆಟರ್ ಎಕ್ಸ್ಪೀರಿಯನ್ಸ್ ನಾನು COD ನೋಡ್ಕೊಂಡೆ. ಅದು ಹೈ ಸೆಟ್ಟಿಂಗ್ಸ್ ಅಲ್ಲಿ 120 FPS ನ ಗೇಮ್ ಪ್ಲೇ ನೋಡ್ಕೋಬಹುದು. ಇನ್ನು ಯಾವಾಗ ಆಯ್ತು ಅಂತ ನೆಟ್ವರ್ಕ್ ಹೋಗ್ತೀವಿ. ಎಸ್ದಲ್ಲಿ 2 5G ಸಿಮ್ಸ್ಗಳಿದೆ ಮತ್ತು ಎರಡೂ ಕೂಡ ನಿಮಗೆ ONR 5G++ ನೋಡಕ್ಕೆ ಸಿಗುತ್ತೆ. ನೆಟ್ವರ್ಕ್ ಕ್ವಾಲಿಟಿ, ಆಡಿಯೋ ಕ್ವಾಲಿಟಿ ನಿಜವಾಗ್ಲೂ ಸಖತ್ತಾಗಿದೆ. ಬಾಕಿ ಇದು ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 15 ಇಂದಿಗೆ ನಿಮಗೆ ಹೈಪರ್ OS 2.0 ಸಿಗುತ್ತೆ. ಇದು ಅಪ್ಗ್ರೇಡ್ ಮತ್ತು ಇದು ಹೈಪರ್ OS ನ 2.0 ಅಂತ ಫಸ್ಟ್ ಫೋನ್ ಆಗಿದೆ. ಟ್ರಸ್ಟ್ ಮೀ, ಇಲ್ಲಿ ಹೆವಿ ಅಂದ್ರೆ ಹೆವಿ ಈ ಪ್ರೀ ಲೋಡೆಡ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಅದು 30,000 ಯಾಕೆ ಕೊಟ್ಟಿದ್ದಾರಪ್ಪ ಅಂತ ನನಗೆ ಸ್ಟಾರ್ಟಿಂಗ್ ಅಲ್ಲೇ ಡಿಸಪಾಯಿಂಟ್ಮೆಂಟ್ ಅನಿಸ್ತು. ಬಟ್ ಬರ್ತಾ ಬರ್ತಾ ನಾನು ನೆಕ್ಸ್ಟ್ 2-3 ದಿವಸ 4ನೇ ದಿವಸ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಸರುವಂಥ ಆ್ಯಪ್ ಐಕಾನ್ ನೋಡ್ಕೊಳ್ಳಿ, ನೋಟಿಫಿಕೇಶನ್ ನೋಡ್ಕೊಳ್ಳಿ, ಐವನ್ ಆ್ಯಪ್ ಓಪನಿಂಗ್ ಮತ್ತು ಕ್ಲೋಸ್ನ ನೋಡ್ಕೊಳ್ಳಿ. ಇಲ್ಲಿ ತುಂಬ ಸ್ಮೂತರ್ ಎಕ್ಸ್ಪೀರಿಯನ್ಸ್ ಇದೆ ಮತ್ತು ಈ ಹೈಪರ್ OS 1ಗಿಂತ 2ನಲ್ಲಿ ತುಂಬ ಅಪ್ಗ್ರೇಡ್ ಮಾಡಿದ್ದಾರೆ. ಬಾಕಿ ಆ್ಯನಿಮೇಷನ್ಸ್ ಮತ್ತು ಈ ಕ್ಲೋಸಿಂಗ್ ಟೈಮಲ್ಲಿ ಲೈಕ್ ಫಿಂಗರ್ ಪ್ರಿಂಟ್ ಯೂಸ್ ಮಾಡೋದು, ಪ್ಯಾಟರ್ನ್ ಹಾಕೋದು, ಇದು ನಿಜವಾಗ್ಲೂ ನನಗೆ ತುಂಬ ಸ್ಮೂತರ್ ಅಂತ ಅನಿಸ್ತು. ಮತ್ತು ಫಸ್ಟ್ ಡೇ ಇರಲ್ಲ ಈ ಹೈಪರ್ OS ನ ಕೀಬೋರ್ಡ್ ಇದೆ ಇತ್ತು, ಶೋಮಿಯೋಡ್ ಕೀಬೋರ್ಡ್ ಇತ್ತು. ಸೊ ಇದನ್ನ ತೆಗೆದ ನೆಕ್ಸ್ಟ್ ಯಾವಾಗ 2-3 ದಿವಸಗಳ ನಂತರ ಈ ಗೂಗಲ್ನವರ ಕೀಬೋರ್ಡ್ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ಇರುವಂಥ ಹ್ಯಾಪ್ಟಿಕ್ ಮೋಟರ್ಸ್ಗಳು ಮತ್ತು ಫೀಡ್ಬ್ಯಾಕ್ ಟಚ್ ಎಕ್ಸ್ಪೀರಿಯನ್ಸ್ ನಿಜವಾಗ್ಲೂ ಇನ್ನಷ್ಟು ಪ್ರೀಮಿಯಂ ಅಂತ ಅನಿಸ್ತು. ಆವಾಗ ಈ ಸ್ವಲ್ಪ ಫೋನ್ ನನಗೆ ಎಕ್ಸ್ಟ್ರಾ ಬೆಂಕಿ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇನ್ನು ಸ್ಟೋರೇಜ್ ಕೂಡ ಅಷ್ಟೇ. ಈ ಬಜೆಟಲ್ಲಿ LPDDR5X ಮತ್ತು UFS 4.0 ಸ್ಟೋರೇಜ್ನ ಕೊಡ್ತಾ ಇದ್ದಾರೆ. ಇದರಲ್ಲಿ 2 ವೇರಿಯಂಟ್ಗಳಿದೆ. ಸೊ ಎರಡು ಆಲ್ಮೋಸ್ಟ್ ನಿಮಗೆ 28-30 ಈ ಬಜೆಟಲ್ಲೇ ನೋಡಕ್ಕೆ ಸಿಗ್ತಾ ಇದೆ. ಓವರ್ ಆಲ್ ಈ ಫೋನಿಂದ ಯೂಸೇಜ್, ಪರ್ಫಾರ್ಮೆನ್ಸ್, ಸಾಫ್ಟ್ವೇರ್ ಎಲ್ಲದರಲ್ಲಿ ಪೋಕೋನವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಡೆಫಿನೆಟ್ಲಿ ಗೇಮಿಂಗ್ಗೆ ಮತ್ತು ಪರ್ಫಾರ್ಮೆನ್ಸ್ ವೈಸ್ ಒಂದು ಬೆಂಕಿ. ಎಸ್, ಈ ಪ್ರೈಸ್ನಲ್ಲಿ ಪೋಕೋನವರು ನಿಜವಾಗ್ಲೂ ಅಪ್ಗ್ರೇಡ್ ಮಾಡಿದ್ದಾರೆ. ಇನ್ನು ಯಾವಾಗ ಈ ಫೋನ್ ಅಂತ ಕ್ಯಾಮ್ರಾಗಿ ಬರ್ತೀವಿ ನೋಡಿ, ಎಸ್ ಇದು ಒಂದು ಮೇನ್ ಪಾರ್ಟ್ ಇದೆ ಎಲ್ರಿಗೂ. ಬಟ್ ಇಲ್ಲಿ ಸ್ವಲ್ಪ ಪೋಕೋ ಕಾಂಪ್ರಮೈಸ್ ಮಾಡಿದ್ಯಾ ನನಗೆ ಈ ರೀತಿ ಫೀಲ್ ಅನ್ಸುತ್ತೆ. ಎಸ್ ಇದರಲ್ಲಿ 2 ಕ್ಯಾಮ್ರಾ ಕೊಟ್ಟಿದ್ದಾರೆ. ಒಂದು ಮೇನ್ 50 ಮೆಗಾ ಪಿಕ್ಸೆಲ್ನ ಸೋನಿ OIS ಅಂತ, ಮತ್ತೊಂದು 8 ಮೆಗಾ ಪಿಕ್ಸೆಲ್ನ ಅಲ್ಟ್ರಾ ಮತ್ತು ಫ್ರಂಟ್ ಅಲ್ಲಿ 20 ಮೆಗಾ ಪಿಕ್ಸೆಲ್ನ ಸೆಲ್ಫಿ ಶೂಟರ್ ಇದೆ. ಸೊ ಇದರಲ್ಲಿ ತುಂಬಾ ಡಿಫ್ರೆಂಟ್ ಕಂಡೀಷನ್ಸ್ ಅಲ್ಲಿ ಲಾಸ್ಟ್ 7-8 ದಿವಸಗಳಲ್ಲಿ ಹೆವಿ ಫೋಟೋಸ್ಗಳನ್ನ ತೆಗೆದಿದ್ದೀನಿ. ಸೊ ಈ ಫೋಟೋಸ್ಗಳು ನೋಡ್ತಾ ಇದ್ರೆ ಇದು ಕಂಪ್ಲೀಟ್ಲಿ ಡೇ ಕಂಡೀಷನ್ ತೆಗೆದಿರುವಂಥ ಫೋಟೋಸ್ಗಳಿವೆ. ಸೊ ಇಲ್ಲಿ ಸ್ಕಿನ್ ಟೋನ್ ನೋಡಿ ಮತ್ತು ಕಲರ್ಸ್ಗಳು ನೋಡ್ಕೊಳ್ಳಿ, ಡೈನಾಮಿಕ್ ರೇಂಜ್ ನೋಡ್ಕೊಳ್ಳಿ, ಲೈಟ್ ಕಂಟ್ರೋಲ್ ನೋಡ್ಕೊಳ್ಳಿ, ಡೇ ಕಂಡೀಷನ್ ನಿಜವಾಗ್ಲೂ ಒಳ್ಳೆ ಫೋಟೋಸ್ಗಳು ಬರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಓವರ್ ಶಾರ್ಪ್ನೆಸ್ ಮತ್ತು HDR ಆನ್ ಇದ್ದಂಗೆ ಕಾಣಿಸುತ್ತೆ. ಸ್ವಲ್ಪ ಇದು ಫಿಕ್ಸ್ ಮಾಡಬೇಕು. ಲಾಸ್ಟ್ ಸೀರೀಸಲ್ಲಿ ನಾನು ಪೋಕೋ ಯಾವುದೋ ಅನ್ಬಾಕ್ಸ್ ಮಾಡಿದೆ, ಆದರೂ ಕೂಡ ಸೇಮ್ ಥರನೇ ಕಾಣಿಸ್ತಿತ್ತು. ಸೊ ಯಾವಾಗ ಇಂಡೋರ್ ಮತ್ತು ನೈಟಿಗೆ ಬರ್ತೀವಿ, ಡೀಟೇಲಿಂಗ್ ತುಂಬ ಕಮ್ಮಿ ಇದೆ. ಲೈಕ್ ಡೇನಲ್ಲಿ ಯಾವ ರೀತಿ ಕ್ಲಾರಿಟಿ ಇರುತ್ತೆ ಅಷ್ಟೊಂದು ನಿಮಗೆ ಕ್ಲಾರಿಟಿ ನೈಟಲ್ಲಿ ಸಿಗಲ್ಲ. ಇಲ್ಲಿ ಏನಾಗ್ತಿದೆ ನನ್ನ ಪ್ರಕಾರ, ಇವರು ಇಮೇಜ್ ಪ್ರೊಸೆಸಿಂಗಲ್ಲಿ ಹೆವಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಾಸ್ತಿ ಡೀಪ್ ಹೋಗ್ಬಿಟ್ಟು ಡೀಪ್ ಇಮೇಜ್ ಪ್ರೊಸೆಸಿಂಗ್ ಮಾಡಿಬಿಟ್ಟು ಫೋನಲ್ಲಿತ್ತು ಫೋಟೋಗಳು ಸ್ವಲ್ಪ ಕೆಟ್ಟದಾಗಿ ಬರ್ತವೆ ಅನ್ಸುತ್ತೆ. ಸೊ ಈ ಕ್ಲಾರಿಟಿ ಡೀಟೇಲ್ ಓಕೆ ಅಂತ ಅನಿಸ್ತು. ಬಾಕಿ ಪೋರ್ಟ್ರೇಟಲ್ಲಿ ಕೂಡ ಅಷ್ಟೇ. ಇಲ್ಲಿ 2x ನೀವು ಝೂಮ್ ಮಾಡಿ ಫೋಟೋಗಳನ್ನ ತೆಗ್ಬೋದು. ಇಲ್ಲಿ ಎಡ್ಜ್ ಕಟ್ಟಿಂಗ್ ಆಗಲಿ, ಕಲರ್ಸ್ಗಳು ಮತ್ತು ಡೇ ಕಂಡೀಷನಲ್ಲಿ ಡೀಟೇಲ್ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಬಟ್ ಸ್ಟಿಲ್ ಅದೇ ಮತ್ತೆ ನೈಟಲ್ಲಿ ಹೋದ್ವಿ ಅಂದರೆ ಸ್ವಲ್ಪ ಎಡ್ಜ್ ಕಟ್ಟಿಂಗಲ್ಲಿ ಮತ್ತು ನಾಯ್ಸ್ ಮತ್ತು ಡೀಟೇಲ್ನ ಸ್ವಲ್ಪ ಕಮ್ಮಿ ಕ್ಯಾಪ್ಚರ್ ಮಾಡುತ್ತೆ. ಇನ್ನು ಅಲ್ಟ್ರಾ ವೈಡ್ ಕೂಡ ಅಷ್ಟೇ, ಅವರು ಒಂದು ಲೆವೆಲ್ಗೆ ಹೇಳ್ಕೊಳ್ಳೋಗಿ ಫೋಟೋ ಮಾತ್ರ ಕ್ಯಾಪ್ಚರ್ ಮಾಡುತ್ತೆ. ಈ ಕ್ಲಾರಿಟಿ ಕಲರ್ಸ್ ಅನ್ನೋದಕ್ಕಿಂತ ವೈಡ್ ರೇಂಜ್ ಜಾಸ್ತಿ ಇದೆ, ಇದೇ ಒಂದು ಓಕೆ ಅಂತ ಹೇಳ್ಬೋದು. ಇನ್ನು ಸೆಲ್ಫಿನಲ್ಲಿ 20 ಮೆಗಾ ಪಿಕ್ಸೆಲ್ ಕೊಡ್ತಾರೆ. ಡೇನಲ್ಲಿ ಡೀಟೇಲಿಂಗ್, ಸ್ಕಿನ್ ಟೋನನ್ನು ಸ್ವಲ್ಪ ಜಾಸ್ತಿ ಸ್ಮೂತ್ ಮಾಡುತ್ತೆ ಮತ್ತು ಸ್ಯಾಚುರೇಷನ್ ಜಾಸ್ತಿ ತೊಗೊಳ್ಳಲ್ಲ. ಇಲ್ಲಿ ನಾರ್ಮಲ್ ಪಿಕ್ಚರ್ಸ್ಗಳು ಬರುತ್ತೆ. ಇದೊಂಥರ ನನಗೆ ಇಷ್ಟ ಆಯಿತು. ಮತ್ತು ನೈಟಲ್ಲಿ ಮತ್ತು ಇಂಡೋರ್ ಬಂದ್ವಿ ಅಂದರೆ ಅದೇ ನಾಯ್ಸ್ ಮತ್ತು ಡೀಟೇಲಿಂಗ್ ತುಂಬ ಕಮ್ಮಿ ಇದೆ. ಸೊ ಇಲ್ಲಿ
ಹೋಪ್ಫುಲಿ ಇಮೇಜ್ ಪ್ರೊಸೆಸಿಂಗ್ ಅಲ್ಲಿ ಇನ್ನೂ ಪೋಕೋನವರು ಪ್ರೋ ಆಗಬೇಕು, ಒಳ್ಳೆ ಕೆಲಸ ಮಾಡಬೇಕು. ಇನ್ನು ವಿಡಿಯೋ ಕ್ವಾಲಿಟಿಗೆ ಬಂದ್ರೆ ನಿಮ್ಗೆ ರಿಯರಲ್ಲಿ 4K ನಲ್ಲಿ ವಿಡಿಯೋ ಶೂಟ್ ಮಾಡ್ಕೋಬಹುದು. ಬಟ್ ಆ ರೇಂಜ್ಗೆ ಸ್ಟೆಬಲೈಸೇಷನ್, ಕ್ಲಾರಿಟಿ ಮತ್ತು ಫೋಕಸಿಂಗ್ ಚೆನ್ನಾಗಿದೆ. ನಾನು ಇನ್ಸ್ಟೆಂಟ್ಲಿ ಕೈಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಫೋಕಸ್ ಮಾಡುತ್ತೆ. ಬಟ್ ಸ್ಟೆಬಲೈಸೇಷನ್ ಮತ್ತು ಇನ್ನಷ್ಟು ಕ್ಲಾರಿಟಿ ಇರಬೇಕಾಗಿತ್ತು ಅನ್ಸುತ್ತೆ. ಇನ್ ಫ್ರಂಟ್ ಅಲ್ಲಿ ಕೂಡ ಅಷ್ಟೇ 1080p ಮಾತ್ರ ನೀವು ರೆಕಾರ್ಡ್ ಮಾಡ್ಕೋಬಹುದು. ಸೊ ಇಂಥ ಫೀಚರ್ಸ್ಗಳು ಯಾಕಪ್ಪ 30,000 4K ರೆಕಾರ್ಡ್ ಆಪ್ಷನ್ ಕೊಡ್ತಿಲ್ಲ ಅಂತಾನೆ ಗೊತ್ತಾಗಲ್ಲ. 20 ಮೆಗಾ ಪಿಕ್ಸೆಲ್ ಇದೆ, ಬಟ್ 4K ರೆಕಾರ್ಡ್ ಲಾಗರ್ಸ್ ಎಲ್ಲ ವಿಡಿಯೋ ಮಾಡೋರಿಗೆ ತುಂಬಾ ಯೂಸ್ಫುಲ್ ಇದೆ. ಈ ಫೀಚರ್ ಬೇಕಿತ್ತು. ಓವರ್ ಆಲ್ ಈ ಫೋನ್ ಅಂತ ಕ್ಯಾಮ್ರಾ ಏನು ಲೈಕ್ ಅಪ್ಗ್ರೇಡ್ ಆಗಿದೆ, ಬಟ್ ನಾವು ಏನು ದುಡ್ಡು ಕೊಡ್ತಾ ಇದ್ವಿ, ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಬೇರೆ ಫೋನ್ಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಇನ್ನೂ ಸ್ವಲ್ಪ ಕಮ್ಮಿ ಏನಿದೆ. ಹೋಪ್ಫುಲಿ ಮುಂದಿನ ಸೀರೀಸಲ್ಲಿ ಪೋಕೋ ಇದ್ರ ಬಗ್ಗೆ ಕೆಲಸ ಮಾಡೋದು ಅನ್ಕೋತೀನಿ, ಮಾಡಿ. ಆದರೆ ಪೋಕೋ ಅನ್ನೋರು ಹೇಳ್ತಿರೋದು ನಾನು ಇಲ್ಲಿ ಕೆಲಸ ಮಾಡಿಲ್ಲ ಗುರು, ನಾವು ಬ್ಯಾಟ್ರಿನಲ್ಲೆಲ್ಲ ಹೆವಿ ಕೆಲಸ ಮಾಡಿದ್ವಿ ಅಂತ. ಈ ಸ್ಮಾರ್ಟ್ ಫೋನ್ ತುಂಬ ಲೈಟ್ ಬಿಡಿದೆ, ತುಂಬ ಸ್ಲಿಮ್ ಇದ್ರು ಕೂಡ ಈ ಸಿಲಿಕಾನ್ ಕಾರ್ಬನ್ ಟೆಕ್ನಾಲಜಿಯಿಂದ ಇದರಲ್ಲಿ 6550 mAh ಬ್ಯಾಟ್ರಿ ಕೊಡಿರುತ್ತೆ. ಕ್ರೇಜಿ, ನಂಬಕ್ ಆಗ್ತಿಲ್ಲ ನನಗೆ. ಜೊತೆಗೆ 90 ವಾಟ್ನ ಫಾಸ್ಟ್ ಚಾರ್ಜಿಂಗ್ ಪವರ್ ವಿತ್ ಬಾಕ್ಸ್ ಅಂತ ಕೂಡ ಪೋಕೋನ ಕೊಡ್ತಿದ್ದಾರೆ. ಇದೊಂದು ಒಳ್ಳೆಯ ವಿಚಾರ, ಮತ್ತೊಂದು ಪ್ರೋ ಫೀಚರ್ ಅಂತ ಹೇಳ್ಕೋಬಹುದು. ಇದನ್ನ ಲಾಸ್ಟ್ 6 to 7 ಡೇಸಲ್ಲಿ ನಾನು ಹೆವಿಯಾಗಿ ಟೆಸ್ಟ್ ಮಾಡಿರೋ ದಿನಾನೇ, ಲೈಕ್ ಗೇಮಿಂಗ್ ಎಲ್ಲ ಟೆಸ್ಟ್ ಮಾಡಿದ್ವಿ, ಕ್ಯಾಮ್ರಾ ವಿಡಿಯೋ ಟೆಸ್ಟ್ ಮಾಡಿದ್ವಿ, ಇದ್ರಲ್ಲಂತ ಬ್ಯಾಟ್ರಿ ಡ್ರೈನ್ ಟೆಸ್ಟ್ ಮಾಡೋ ಸಲ ಕೂಡ ಹೆವಿ ಆಗಿರುತ್ತೆ ವಿಡಿಯೋ ರೆಕಾರ್ಡ್ಸ್ ಕೊಡೋಕೆ ಮಾಡಿದ್ದೆ. ಸೊ ಅದೇ ಟೈಮಲ್ಲಿ ನಾನು ಈ ಫೋನ್ನ ಸ್ಕ್ರೀನ್ ಆನ್ ಟೈಮ್ 0 to 100% ಚಾರ್ಜ್ ಬೇಕಾದ್ರೆ ಟೆಸ್ಟ್ ಮಾಡಿದೆ. ಲೈಕ್ ಹತ್ತತ್ರ 7 ಗಂಟೆ 6 ಗಂಟೆ ಈ ಸ್ಕ್ರೀನ್ ಟೈಮ್ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ. ಕಂಟಿನ್ಯೂಸ್ಲಿ ನಾವು ಟೆಸ್ಟ್ ಮಾಡ್ತಾನೆ ಸ್ಕ್ರೀನ್ ಆನ್ ಟೈಮ್ ಮಾಡಿದಾಗ ಇಷ್ಟೊಂದು ಬ್ಯಾಕಪ್ ಬಂದಿದೆ. ಸೊ ಅದು 6,500 mAh ಬ್ಯಾಟ್ರಿ ಇದೆ ಆಯ್ತಾ. ಸೊ ಸ್ಟಿಲ್ ನೀವು ನಾರ್ಮಲ್ ಯೂಸೇಜ್ ಎಲ್ಲ ಓದ್ಕೊಂಡೋದ್ರಿ, ವಾಟ್ಸಪ್ ನಾರ್ಮಲ್ ಯೂಸೇಜ್ ಎಲ್ಲ ಮಾಡಿದ್ರಿ, ಸ್ವಲ್ಪ ಚಿಕ್ಕ ಪುಟ್ಟ ಕ್ಯಾಮ್ರಾ ವಿಡಿಯೋ ಎಲ್ಲ ಮಾಡಿದ್ರು ಕೂಡ ಆರಾಮಾಗಿ 7-7.5 8 ಗಂಟೆ ಹತ್ತಿರ ನಿಮಗೆ ಸ್ಕ್ರೀನ್ ಆನ್ ಟೈಮ್ ಸಿಗುತ್ತೆ. ಸೊ ಇದು ಚಿಕ್ಕ ವಿಷಯ ಎಲ್ಲ, ಕ್ರೇಜಿ ಫೀಚರ್ ಅಂತ ಹೇಳ್ಬೋದು. ಬಾಕಿ ಈ ಫೋನ್ 0 to 100% ಚಾರ್ಜ್ ಆಗೋಕ್ಕೆ ಕೆಲವೊಂದು ಟೈಮ್ 60 ಮಿನಿಟ್ಸ್ ತೊಗೊಂಡ್ರೆ, ಕೆಲವೊಂದು ಟೈಮ್ 70 ಮಿನಿಟ್ಸ್ ತೊಗೊಳುತ್ತೆ. ಇದು ಕೂಡ ಸೂಪರ್ ಕ್ವಿಕ್ ಆಗಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಮತ್ತು 6,500 mAh 1 ಗಂಟೆಯಲ್ಲಿ ಚಾರ್ಜ್ ಆಗೋದು ಈಜಿ ವಿಚಾರ ಅಲ್ಲ. ಹಾಗಾದ್ರೆ ಕೊನೆಯದಾಗಿ ಕನ್ಕ್ಲೂಷನ್ ಪಾರ್ಟ್ ಬರೋಣ. ಎಸ್, ನಾವು ಈ ಫೋನ್ಗೆ 26-27 ಅಥವಾ ಆಫರ್ ಇಲ್ಲ ಅಂದ್ರೂ ಕೂಡ 28,000 ರೂಪಾಯಿಗೆ ನಾವು ಈ ಪೋಕೋ X7 ಪ್ರೋನ ಕೊಂಡ್ಕೋಬೋದ ಅಂತ ನೀವು ಕೇಳ್ತಿದ್ರೆ, ಅಂದರೆ ನಿಮಗೆ ಸ್ಕ್ರೀನ್ ಮೇಲೆ ಇಲ್ಲ ಪ್ರೋಸ್ ಮತ್ತು ಕಾನ್ಸ್ ತೋರಿಸ್ತಾ ಇದ್ದೀನಿ. ಬಾಕ್ಸ್ ಕಂಟೆಂಟ್, ಬಿಲ್ಡ್ ಕ್ವಾಲಿಟಿ, ಡಿಸ್ಪ್ಲೇ, ಸೌಂಡ್ ಕ್ವಾಲಿಟಿ, ಸಾಫ್ಟ್ವೇರ್ ಮತ್ತು ಪರ್ಫಾರ್ಮೆನ್ಸ್, ಮೇನ್ ಕ್ಯಾಮ್ರಾ, ಬ್ಯಾಟ್ರಿ ಮತ್ತು ನೆಟ್ವರ್ಕ್ ಎಲ್ಲ ಇದರಲ್ಲಿ ಪ್ರೋಸ್ ಮತ್ತು ಸಖತ್ತಾಗಿ ಬರುತ್ತೆ. ಇನ್ ಕಾನ್ಸ್ ಅಲ್ಲಿ ಇದರಲ್ಲಿ ಮೆಟಲ್ ಫ್ರೇಮ್ಸ್ ಒಂದು ಕೊಟ್ಟಿಲ್ಲ. ಸೆಲ್ಫಿ ಕ್ಯಾಮ್ರಾ ಸ್ವಲ್ಪ ಓಕೆ ಅಂತ ಅನಿಸ್ತು. ಇವನ್ ಈ ಆಮ್ಲೆಡ್ ಡಿಸ್ಪ್ಲೇ ಎಲ್ಲ ಇನ್ನಷ್ಟು ಬೆಂಕಿ ಇರ್ತಿತ್ತು. ಸೊ ಇದು ಸ್ವಲ್ಪ ಚಿಕ್ಕ ಪುಟ್ಟ ಮೈನಸ್ ಫೀಚರ್ಸ್ಗಳಿದೆ. ಬಟ್ ಓವರ್ ಆಲ್ ಗೇಮರ್ಸ್ಗೆ ಇದೊಂದು ಬೆಂಕಿ ಆಪ್ಷನ್ ಆಗುತ್ತೆ. ಡೆಫಿನೆಟ್ಲಿ ಗೇಮಿಂಗ್ ಇದೊಂದು ಅದ್ಭುತ ಆಪ್ಷನ್ ಅಂತ ಹಾಕ್ಬೋದು. ಬಟ್ ನೀವು ಜಾಸ್ತಿ ಕ್ಯಾಮ್ರಾ, ವಿಡಿಯೋ ಅಥವಾ ಕಂಟೆಂಟ್ ಕ್ರಿಯೇಷನ್ ಎಲ್ಲ ಮಾಡೋಕ್ಕೆ ಇಂಥ ಒಂದು ಫೋನ್ ಹುಡುಕ್ತಿದ್ರಪ್ಪ ಅಂತಂದರೆ, ಎಸ್, ವಿಡಿಯೋಗ್ರಫಿ ಕ್ಯಾಮ್ರಾದಲ್ಲಿ ಇದು ಸ್ವಲ್ಪ ಡೌನ್ ಗ್ರೇಡ್ ಇದೆ ಅಂತ ಹಾಕೋಬೋದು. ಬಟ್ ಸ್ಟಿಲ್ ಗೇಮಿಂಗ್ಗೆ ಇದೊಂದು ಬೆಸ್ಟ್ ಆಪ್ಷನ್. ಮತ್ತು ಓವರ್ ಆಲ್ ಬೇರೆ ಫೀಚರ್ಸ್ಗಳು, ರ್ಯಾಮ್, ಸ್ಟೋರೇಜ್ ಆಪ್ಷನ್ ಇದನ್ನೆಲ್ಲ ನೋಡಿಕೊಂಡು ಕ್ಯಾಮ್ರಾ ಒಂದನ್ನು ಬಿಟ್ವಿ ಅಂತಂದರೆ ಈ ಪ್ರೈಸ್ ರೇಂಜಲ್ಲಿ ಇದು ನಿಜವಾಗ್ಲೂ ಒಂದು ಬೆಂಕಿ ಫೋನ್ ಇದೆ. ಡೆಫಿನೆಟ್ಲಿ ಗೇಮರ್ಸ್ ಎಲ್ಲ ಇದನ್ನ ಒಂದು ಸರ್ತಿ ಪರ್ಫಾರ್ಮೆನ್ಸ್ಗೆ, ವಿಡಿಯೋ ಎಡಿಟಿಂಗ್ ಇಂಥದ್ದೆಲ್ಲ ಹುಡುಕ್ತಿದ್ರೆ ಅಂದರೆ ಎಸ್ ಒಂದು ಬೆಸ್ಟ್ ಆಪ್ಷನ್ ಆಗ್ಬೋದು. ಬಾಕಿ ನಿಮಗೆ ಅನಿಸುತ್ತೆ ಈ ಪೋಕೋ X7 ಪ್ರೋ ಬಗ್ಗೆ ಅಥವಾ ನಮ್ಮ ಡೆಪ್ತ್ ರಿವ್ಯೂ ಬಗ್ಗೆ ಏನಾದರೂ ಕ್ವಶನ್ಸ್ ಇದ್ದರೆ ಡೆಫಿನೆಟ್ಲಿ ಈ ಕೆಳಗಡೆ ಕಮೆಂಟ್ ಮಾಡಿ. ಸಿಗೋಣತೆ ಇನ್ನಷ್ಟು ಮುಂದಿನ ಆನೆಸ್ಟ್ ಅದ್ಭುತ ಬೆಂಕಿ ವಿಡಿಯೋಸ್. ರೆಡಿ ಗೈಸ್, ನೆಕ್ಸ್ಟ್ ಒನ್. ನಮಸ್ಕಾರ.